ಇವತ್ತು ಬಸವಣ್ಣನ ಓದಲಿ, ಟಾಲ್ಸ್ಟಾಯ್ನ ಓದಲಿ, ಮತ್ತೊಬ್ಬನ ಓದಲಿ, ಇನ್ನೊಬ್ಬ ಮಹನೀಯರನ್ನ ಓದಲಿ, ಅನೇಕ ಧರ್ಮಗಳನ್ನ ಓದಲಿ, ಅವರೆಲ್ಲ ಏನು ಹೇಳ್ತಾ ಇರ್ತಾರಪ್ಪ ಅಂತಂದ್ರೆ ಇದು ಮಾಡಬೇಡ್ರಪ್ಪ ಅಂತ. ಆದ್ರೆ ನಮ್ಮಲ್ಲಿ ಓದೋ ಪ್ರವೃತ್ತಿ ಕಡಿಮೆ, ಕೇಳೋ ಪ್ರವೃತ್ತಿ ಕಡಿಮೆ. ಕೇಳಿದ್ರು ಸಹಿತ ಈ ಕಿವಿಯಿಂದ ಕೇಳೋದು, ಈ ಕಿವಿಯಿಂದ ಬಿಟ್ಬಿಡು ಅಂತದ್ದು. ಅದಕ್ಕೆ ಇವತ್ತು ಬೆಳಗಿದ ತಕ್ಷಣ ನೋಡಿದ ತಕ್ಷಣ ನಿಮ್ಮ ಜೊತೆ ಮಾತಾಡಬೇಕು ನಮ್ಮೆಲ್ಲ ಪ್ರೇಕ್ಷಕರ ಜೊತೆಗೆ. ಯಾಕಂದ್ರೆ ಪ್ರೇಕ್ಷಕರು ಅನೇಕಿಂತ ಅವ್ರವ್ರ ಮಿತ್ರರು ಮತ್ತು ಯಾರು ಅಂತ ತಪ್ಪುಗಳು ಮಾಡ್ತಾ ಇರ್ತಾರೆ. ನೀವು ನೋಡ್ತಾ ಇರ್ತೀರಿ ಪ್ರತಿಯೊಂದು ಹಳ್ಳಿಯಲ್ಲೇ, ಪ್ರತಿಯೊಂದು ಊರಲ್ಲೇ ಇಂಥವ್ರು ನಡೀತಾ ಇರ್ತವೆ. ಇದು ಆಗಬಾರ್ದು ಅನ್ನೋದು ಒಂದೇ ಏನಪ್ಪ ಅಂದ್ರೆ ನಾವು ನೀವೆಲ್ಲರೂ ಒಳ್ಳೆಯ ಶಿಕ್ಷಣ ಪಡ್ಕೊಂಡು ನೈತಿಕತೆ ಅನ್ನೋಕ್ಕಿಂತಲೂ ಕೂಡಿ ಪ್ರೀತಿಯಿಂದ ಬದುಕೋದಷ್ಟೇ ವಿನಃ ಇನ್ನೊಬ್ಬರ ಹೆಣ್ಣರ ಜೊತೆಗೆ ನಾವು ಪ್ರೀತಿ ಮಾಡೋದು ತಪ್ಪಂತಲ್ಲ. ಆದರೆ ಇನ್ನೊಬ್ಬರ ಹೆಣ್ಣರು ಇನ್ನೊಬ್ಬರ ಬದುಕಿನ ಕೈ ಹಾಕೋದು ಅಥವಾ ಇನ್ನೊಬ್ಬರ ಗಂಡರ ಕೈ ಹಾಕುವಂಥ ಕೆಲಸಗಳು ಯಾಕೆ ಬರ್ತಾವೆ ಅನ್ನೋದಕ್ಕೆ ಒಂದು ವೈಜ್ಞಾನಿಕವಾಗಿ ಚಿಂತನೆ ನಡೆಯುವಂಥದ್ದು, ಸಾಮಾಜಿಕ ಚಿಂತನೆ ನಡೀತಾ ಆಗಬೇಕಾಗಿದೆ. ಯಾಕೆಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ನಾವು ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು, ವೈಜ್ಞಾನಿಕವಾಗಿ ಆಗಿರ್ಬೋದು, ವೈಚಾರಿಕವಾಗಿ ಆಗಿರ್ಬೋದು ನಾವು ಸೋತೋದೀವಿ. ಈಗ ಈ ಇಂಥ ಗಂಟೆ ಆಗೋದು ನೋಡಿದರೆ, ಅದರಲ್ಲೂ ಇಂಥ ಅನೈತಿಕ ಘಟನೆಗಳಾಗೋದು ನೋಡಿದಾಗಂತೆ ನಾವು ಸೋತೋದೀವಪ್ಪ ಎಲ್ಲೋ ಅಂತೇಳಿ. ಇದಕ್ಕೆ ಕಾರಣ ಬಹುಶಃ ಇಲ್ಲಿ ನೋಡಿದ್ರೆ ಆ ವ್ಯಕ್ತಿಗಳು ನೋಡಿದರೆ ಬಹಳಷ್ಟು ದೊಡ್ಡ ಪ್ರಮಾಣದ ಕಲ್ತವ್ರಲ್ಲ ಅಂತಲ್ಲ, ಹಾಗೆ ಕಲ್ತವ್ರು ಮಾಡೋದಿಲ್ಲಂತೂ ಅಲ್ಲ, ಆದರೆ ಪ್ರಮಾಣ ಕಡಿಮೆ ಇರ್ತೈತೆ ಅನ್ನೋದು ಈ ಸಂದರ್ಭದಲ್ಲಿ ಮತ್ತೆ ಹೇಳೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಈ ಸಂದರ್ಭ ನಮ್ಮ ವಾಹಿನಿ ಮೂಲಕ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದ್ರೆ ಇಂಥ ಘಟನೆಗಳಾಗದಂಗೆ ಪ್ರತಿಯೊಬ್ಬರು ಜಾಗೃತಿ ವಹಿಸಬೇಕಾಗಿದೆ. ಮತ್ತು ಇನ್ನೊಂದು ಈ ಪರಿಸರದ ಮೇಲೆ ಸುತ್ತಮುತ್ತ ನಡೀತಿರೋಂಥ ಘಟನೆಗಳ ಮೇಲೆ ಇಂಥ ಮನೋವೃತ್ತಿಗಳು ಬೆಳೀತಾ ಇರ್ತಾವೆ, ಅದೇನು ಸುಳ್ಳು ಅಂತ ಏನಲ್ಲ. ಅದಕ್ಕಾಗಿ ನಮ್ಮ ಸಮಾಜ ರಚನೆ ಮಾಡೋದು ಭಾಳ ಎಲ್ಲ ಸಮಾಜಗಳು ಮದುವೆ ಅನ್ನುವಂಥ ಒಂದು ದಿಗ್ಬಂಧನ ಹಾಕಿದ್ದಾರೆ. ಆದರೆ ಈ ಮದುವೆ ಮಾಡೋ ಸಂದರ್ಭದಲ್ಲೇ ಒಂದು ಹಿರಿಯರಾದಂಥವ್ರು ಒಂದು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ನಿಜವಾಗಿಯೂ ಆರ್ಥಿಕವಾಗಿ ಬಲಿಷ್ಠ ಜ್ಞಾನ, ನಿಜವಾಗಿಯೂ ಇದಕ್ಕಿಂತ ಭಾಳ ಮಹತ್ವದ ಏನಂದರೆ ಒಬ್ಬ ಹೆಣ್ಣಿಗೆ ಒಂದು ಗಂಡಿಗೆ ಹೆಣ್ಣು ಹೆಣ್ಣಾಗಿರ್ಬೇಕು, ಗಂಡು ಗಂಡಾಗಿರ್ಬೇಕು. ಈ ಮಾತನ್ನು ಯಾಕೆ ಹೇಳ್ತಾನಂತಂದ್ರೆ ಅವು ಇಲ್ಲದೆ ಹೋದ್ರೆ ಗಂಡ ಇಲ್ಲದೆ ಸೆಕೆಂಡ್ ಏನೋ ಮತ್ತೇನೋ ಇದ್ದರೆ ಅಲ್ಲಿ ಸ್ಟಾರ್ಟ್ ಆಯಿತು.